ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಅಬ್ರಹಾಮಿಕ್ ಧರ್ಮಗಳು ಅಂದರೆ ಏನು, ಇದರಲ್ಲಿ ಯಾವೆಲ್ಲ ಧರ್ಮಗಳು ಬರುತ್ತವೆ, ಇವುಗಳಿಗಿರೋ ಸಂಬಂಧವಾದರೂ ಏನು, ವ್ಯತ್ಯಾಸವೇನು, ಮೂಲ ನಂಬಿಕೆಗಳೇನು, ಇವುಗಳಲ್ಲಿರೋ ಹೋಲಿಕೆಗಳೇನು, ಕ್ರೈಸ್ತ ಹಾಗೂ ಇಸ್ಲಾಂ ಧರ್ಮಗಳು ಹುಟ್ಟಿದ್ದು ಯಹೂದಿಗಳಿಂದಲ, ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಖಂಡಿತ ಈ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ದೇವಪುರುಷ ಅಬ್ರಹಾಂ ಅವರನ್ನ ಪೂಜಿಸುವ ಹಾಗೂ ಅವರನ್ನ ಗೌರವಿಸುವ ಧರ್ಮಗಳನ್ನ ಒಟ್ಟಾಗಿ ಅಬ್ರಹಾಮಿಕ್ ಧರ್ಮಗಳು ಅಂತ ಕರೀತಾರೆ. ಇದರಲ್ಲಿ ಹಲವಾರು ಧರ್ಮಗಳಿವೆ. ಪ್ರಮುಖವಾಗಿ ವಿಶ್ವದಾದ್ಯಂತ ದೊಡ್ಡ ಧರ್ಮವಾಗಿ ಬೆಳೆದಿರೋ ಕ್ರೈಸ್ತ ಧರ್ಮ ಹಾಗೂ ಇಸ್ಲಾಂ ಧರ್ಮದ ಜೊತೆಗೆ ಯಹೂದಿ ಧರ್ಮದ ಸಂಬಂಧವನ್ನ ಹೊಂದಿದೆ ಅಂತ. ಇವು ಅಬ್ರಹಾಮಿಕ್ ಧರ್ಮಗಳಲ್ಲಿ ಪ್ರಮುಖವು. ಇವುಗಳನ್ನ ಬಿಟ್ಟು ಹಲವು ಧರ್ಮಗಳು ಕೂಡ ಇವೆ. ಇನ್ನು ಕ್ರೈಸ್ತ, ಇಸ್ಲಾಂ, ಯಹೂದಿ ಧರ್ಮಗಳ ಪವಿತ್ರ ಗ್ರಂಥಗಳಾದ ಹೆಬ್ರು ಬೈಬಲ್, ಕ್ರೈಸ್ತರ ಬೈಬಲ್ ಹಾಗೂ ಕುರಾನ್ನಲ್ಲಿ ಅಬ್ರಹಾಂ ಅವರ ಬಗ್ಗೆ ಉಲ್ಲೇಖವಿದೆ. ಹೀಗೆ ಈ ಮೂರು ಧರ್ಮಗಳು ಒಂದೇ ಮೂಲವನ್ನ ಹೊಂದಿದ್ದು ಸಂಬಂಧವನ್ನ ಹೊಂದಿವೆ. ಅಬ್ರಹಾಂರನ್ನ ಯಹೂದಿ ಅಂತ ಕರೆಯಲಾಗುತ್ತೆ. ಇನ್ನು ಕ್ರೈಸ್ತರು ಜೀಸಸ್ ಅಬ್ರಹಾಂರಿಂದಲೇ ಬಂದವರು ಅಂತ ನಂಬ್ತಾರೆ. ಇನ್ನು ಇಸ್ಲಾಂ ಅಬ್ರಹಾಂರ ಪುತ್ರ ಇಸ್ಮಾಯಿಲ್ರಿಂದ ಮೊಹಮ್ಮದರು ಬಂದಿದ್ದಾರೆ ಅಂತ ನಂಬ್ತಾರೆ. ಹೀಗೆ ಎಲ್ಲಾ ಧರ್ಮಗಳಿಗೆ ಮೂಲ ಅಬ್ರಹಾಂ ಆಗಿದ್ದಾರೆ ಅಂತ ನಂಬಿದ್ದಾರೆ. ಎಲ್ಲವೂ ಒಂದೇ ದಾರಿಯನ್ನ ಹೊಂದಿರೋದಕ್ಕೆ ಇವಕ್ಕೆ ಅಬ್ರಹಾಮಿಕ್ ಧರ್ಮ ಎಂದು ಕರೀತಾರೆ. ಈ ರೀತಿ ಒಂದೇ ಮೂಲವನ್ನ ಹೊಂದಿದ್ರು ಈ ಮೂರು ಧರ್ಮಗಳು ಭಿನ್ನವಾಗಿ ಹಲವು ವ್ಯತ್ಯಾಸಗಳು ಇವೆ. ಜುಡಾಯಿಸಂ ಅಥವಾ ಯಹೂದಿ ಧರ್ಮ ಅಬ್ರಹಾಮಿಕ್ ಧರ್ಮಗಳಲ್ಲೇ ಯಹೂದಿ ಅತ್ಯಂತ ಹಳೆಯ ಪುರಾತನ ಅಂತ ಹೇಳಲಾಗುತ್ತೆ. ಕ್ರಿಸ್ತ ಪೂರ್ವ 1812ರಲ್ಲಿ ಮಿಡಲ್ ಈಸ್ಟ್ನಲ್ಲಿ ಶುರುವಾಯಿತು ಅಂತ. ಯಹೂದಿ ಧರ್ಮದ ನಂತರ ಕ್ರೈಸ್ತ ಹಾಗೂ ಇಸ್ಲಾಂ ಧರ್ಮಗಳು ಆಮೇಲೆ ಶುರುವಾದವು ಅಂತ ಹೇಳಲಾಗುತ್ತೆ. ಅಬ್ರಹಾಂ ಯಹೂದಿ ಧರ್ಮದ ಮೂಲ ಪುರುಷ ಆಗಿದ್ದು ಅವರನ್ನ ಯಹೂದಿಗಳ ತಂದೆ ಅಂತ ಕರೆಯಲಾಗುತ್ತೆ. ಅಬ್ರಹಾಂರ ಮರಿಮೊಮ್ಮಗ ಜುಡಾ ಅವರಿಂದ ಈ ಧರ್ಮ ತನ್ನ ಹೆಸರನ್ನ ಪಡೆದುಕೊಂಡಿದೆ, ಜುಡಾಯಿಸಂ ಅಂತ. ಅತ್ಯಂತ ಹಳೆಯ ಧರ್ಮ ಆದರೂ ಕೂಡ ಈ ಧರ್ಮವನ್ನು ಫಾಲೋ ಮಾಡುವವರ ಸಂಖ್ಯೆ ಬಹಳ ಕಡಿಮೆ ಇದೆ. ಯಾಕಂದರೆ ಇತಿಹಾಸದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಮಾರಣ ಹೋಮ ಆಗಿದ್ದು ಈಗ ಈ ಧರ್ಮದವರ ಮೇಲೆ ಯಾವ ರೀತಿ ದಾಳಿಗಳು ನಡೀತಾ ಇವೆ ಅನ್ನೋದು ನಿಮಗೆಲ್ಲ ಗೊತ್ತಿರ್ಬೋದು. ಸದ್ಯಕ್ಕೆ ಇಡೀ ಪ್ರಪಂಚದಾದ್ಯಂತ 15.8 ಮಿಲಿಯನ್ ಯಹೂದಿಗಳು ಇರ್ಬೋದು ಅಂತ ಹೇಳಲಾಗುತ್ತೆ. ಆದರೆ ಕ್ರೈಸ್ತ ಧರ್ಮ ಜಗತ್ತಿನ ಅತಿ ದೊಡ್ಡ ಧರ್ಮ ಜನಸಂಖ್ಯೆಯಲ್ಲಿ ಮಾತ್ರ. ಇನ್ನು ಇಸ್ಲಾಂ ಕೂಡ ಜನಸಂಖ್ಯೆಯಲ್ಲಿ ಎರಡನೇ ಅತಿ ದೊಡ್ಡ ಧರ್ಮ. ಜಗತ್ತಿನ ಎಲ್ಲ ಕಡೆ ಈ ಎರಡೂ ಧರ್ಮಗಳಿವೆ. ಆದರೆ ಯಹೂದಿಗಳು ಇಸ್ರೇಲ್ನಲ್ಲಿದ್ದಾರೆ, ಅದನ್ನು ಬಿಟ್ಟರೆ ಅಮೇರಿಕದಲ್ಲಿದ್ದಾರೆ. ಇನ್ನು ಕ್ರೈಸ್ತ ಧರ್ಮ 1ನೇ ಶತಮಾನದಲ್ಲಿ ಆರಂಭವಾಗುತ್ತೆ, ಯಹೂದಿ ಧರ್ಮದ ಒಳಗೆ ಹುಟ್ಕೊಳ್ಳುತ್ತೆ. ಜೀಸಸ್ರಿಂದ ಕ್ರೈಸ್ತ ಧರ್ಮ ತನ್ನ ಆರಂಭವನ್ನ ಪಡೆಯುತ್ತೆ. ಜೀಸಸ್ರ ಅನುಯಾಯಿಗಳು ಅವರನ್ನ ಮಸಾಯ ಅಂದರೆ ಜನರಿಗೆ ಮುಕ್ತಿ ದೊರಕಿಸಿಕೊಡುವ ವ್ಯಕ್ತಿ ಅಂತ ಹೇಳಿದ್ರು. ಅವರ ಸಾವಿನ ಬಳಿಕ ಅವರ ಅನುಯಾಯಿಗಳು ಅವರನ್ನ ದೇವ ಮಾನವ ಅಂತ ನೋಡೋದಕ್ಕೆ ಶುರು ಮಾಡಿದ್ರು. ಆದರೆ ಯಹೂದಿಗಳು ಮಾನವ ರೂಪದಲ್ಲಿ ದೇವರನ್ನ ನಂಬಲ್ಲ. ಹೀಗಾಗಿ ಯಹೂದಿ ಹಾಗೂ ಜೀಸಸ್ರ ಅನುಯಾಯಿಗಳ ನಡುವೆ ವ್ಯತ್ಯಾಸ ಉಂಟಾಗುತ್ತೆ. ಇದಾದ ಬಳಿಕ ಜುಡಾಯಿಸಂನಿಂದ ವಿಭಜನೆಯಾಗಿ ಕ್ರೈಸ್ತ ಧರ್ಮ ಕವಲೊಡೆಯುತ್ತೆ. ಇವತ್ತು ಕ್ರೈಸ್ತ ಧರ್ಮ ಎಷ್ಟರ ಮಟ್ಟಿಗೆ ಪ್ರಭಾವವನ್ನ ಬೆಳೆಸ್ಕೊಂಡಿದೆ ಅಂದರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರೋ ಧರ್ಮ. ಸರಿಸುಮಾರು 230 ಕೋಟಿಗೂ ಅಧಿಕ ಕ್ರೈಸ್ತರು ಜಗತ್ತಿನಾದ್ಯಂತ ಇದ್ದಾರೆ ಅನ್ನೋ ಒಂದು ಲೆಕ್ಕವಿದೆ. ಇನ್ನು 7ನೇ ಶತಮಾನದಲ್ಲಿ ಪ್ರವಾದಿ ಮೊಹಮ್ಮದ್ರಿಂದ ಇಸ್ಲಾಂ ಧರ್ಮ ಶುರುವಾಗುತ್ತೆ. ಮೊಹಮ್ಮದ್ರು ಅವರ ಅನುಯಾಯಿಗಳು ಇಸ್ಲಾಂ ಧರ್ಮದ ಬೋಧನೆಗಳನ್ನ ಪ್ರಚಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಅರೇಬಿಯಾದಲ್ಲಿ ಶುರುವಾದ ಇಸ್ಲಾಂ ಧರ್ಮ ಇವತ್ತು ಜಗತ್ತಿನಲ್ಲಿ ಜನಸಂಖ್ಯೆಯಲ್ಲಿ 2ನೇ ಅತಿದೊಡ್ಡ ಧರ್ಮ. ಇಸ್ಲಾಂ ಧರ್ಮವನ್ನ ಫಾಲೋ ಮಾಡುವವರನ್ನ ಮುಸ್ಲಿಮರು ಅಂತ ಗುರುತಿಸಲಾಗುತ್ತೆ. ಯಹೂದಿ, ಕ್ರೈಸ್ತ, ಇಸ್ಲಾಂ ಧರ್ಮಗಳು ಅಬ್ರಹಾಂರ ಮೂಲಕ ಮಿಡಲ್ ಈಸ್ಟ್ನಲ್ಲಿ ಸಾಮಾನ್ಯ ದಾರಿಯನ್ನ ಹಂಚಿಕೊಂಡಿವೆ. ಮೂರು ಧರ್ಮಗಳು ಒಂದೇ ದೇವರಲ್ಲಿ ನಂಬಿಕೆಯನ್ನ ಹೊಂದಿರೋ ಧರ್ಮಗಳು ಅಂತ ಹೇಳಲಾಗುತ್ತೆ. ಮೂರು ಧರ್ಮಗಳ ಪವಿತ್ರ ಗ್ರಂಥಗಳು ಒಂದೇ ರೀತಿಯ ಧಾರ್ಮಿಕ ಚಿಹ್ನೆಗಳನ್ನ, ಇತಿಹಾಸವನ್ನ, ಪವಿತ್ರ ಸ್ಥಳಗಳ ಬಗ್ಗೆ ಉಲ್ಲೇಖವನ್ನ ಹೊಂದಿವೆ. ಆದರೂ ಮೂರು ಧರ್ಮಗಳ ನಡುವೆ ಅನೇಕ ವ್ಯತ್ಯಾಸಗಳಿವೆ. ಮೊದಲನೆಯದ್ದು, ಮೂರು ಧರ್ಮಗಳು ಅಬ್ರಹಾಂರ ಮೂಲವನ್ನ ಹೊಂದಿದ್ರು ಅವರು ನಂಬುವ ಮೂಲ ಪುರುಷರು ಬೇರೆ ಬೇರೆ. ಯಹೂದಿ ಧರ್ಮದ ಸ್ಥಾಪಕರು ಅಬ್ರಹಾಂ.
ಇವರನ್ನ ಮೊದಲ ಯಹೂದಿ ಅಂತ ಹೇಳಲಾಗುತ್ತೆ. ಇನ್ನು ಇಸ್ಲಾಂನಲ್ಲಿ ಪ್ರವಾದಿ ಮೊಹಮ್ಮದ್ರನ್ನ ಮೂಲ ಪುರುಷ ಅಂತ ನೋಡ್ತಾರೆ. ಇನ್ನು ಕ್ರೈಸ್ತರು ಜೀಸಸ್ರನ್ನ ಮೂಲ ಪುರುಷ ಅಂತ ನೋಡ್ತಾರೆ. ಇನ್ನು ಇಸ್ಲಾಂ ಅರೇಬಿಕ್ ಪದದಿಂದ ಹುಟ್ಟಿಕೊಂಡಿದೆ. ಧಾರ್ಮಿಕವಾಗಿ ಇಸ್ಲಾಂ ಪದದ ಅರ್ಥ ತನ್ನನ್ನ ತಾನು ದೇವರಿಗೆ ಸಮರ್ಪಿಸಿಕೊಳ್ಳೋದು. ಅರೇಬಿಕ್ನಲ್ಲಿ ಇಸ್ಲಾಂ ಅಂದ್ರೆ ಶಾಂತಿ ಅನ್ನೋ ಅರ್ಥ ಕೂಡ ಬರುತ್ತೆ. ಇನ್ನು ಜುಡಾಯಿಸಂ ಅಂದ್ರೆ ಜ್ಯೂ ಅಂದ್ರೆ ಹಿಬ್ರು ಪದವಾದ ಯಹೂದಿ ಪದದಿಂದ ಬಂದಿದೆ ಅಂತ ಹೇಳಲಾಗುತ್ತೆ. ಇದರ ಅರ್ಥ ಒಬ್ಬ ದೇವರನ್ನ ಪೂಜಿಸೋ ಜನ ಅಂತ ಅರ್ಥ. ಇನ್ನು ಜೀಸಸ್ರನ್ನ ಫಾಲೋ ಮಾಡೋ ಜನರನ್ನ ಕ್ರೈಸ್ತರು ಅಂತ ಕರೆಯಲಾಗುತ್ತೆ. ಇನ್ನು ಇಸ್ಲಾಂ ಧರ್ಮದಲ್ಲಿ ದೇವರದ್ದಾಗ್ಲಿ ಅಥವಾ ಪ್ರವಾದಿಗಳದ್ದಾಗ್ಲಿ ಫೋಟೋಗಳನ್ನ ಹೊಂದೋದಕ್ಕೆ ಅನುಮತಿ ಇಲ್ಲ. ಕೇವಲ ಬರಹಗಳು, ಆರ್ಕಿಟೆಕ್ಚರ್ ಮೂಲಕ ದೇವರನ್ನ ರೆಪ್ರೆಸೆಂಟ್ ಮಾಡಲಾಗುತ್ತೆ. ಇನ್ನು ಯಹೂದಿಗಳಲ್ಲೂ ಮೂರ್ತಿ ಪೂಜೆ ಇಲ್ಲ. ಅದರ ಜೊತೆಗೆ ದೇವರನ್ನ ಯಾವುದೇ ಆರ್ಟಿಸ್ಟಿಕ್ ರೂಪದಲ್ಲೂ ಪೂಜಿಸುವಂತಿಲ್ಲ. ತಮ್ಮ ಮೂಲ ಪುರುಷರ ಸಾಂಕೇತಿಕ ಗುರುತುಗಳಿಗೆ ಪೂಜೆಯನ್ನ ಸಲ್ಲಿಸೋಕೆ ಅವಕಾಶ ಇದೆ. ಇನ್ನು ಕ್ರೈಸ್ತರು ಜೀಸಸ್ಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಇಸ್ಲಾಂನಲ್ಲಿ ದಿನಕ್ಕೆ 5 ಸಲ ಪ್ರಾರ್ಥನೆ ಮಾಡಿದ್ರೆ ಯಹೂದಿಗಳು ದಿನಕ್ಕೆ 3 ಬಾರಿ ಪ್ರೇಯರ್ ಅನ್ನ ಮಾಡ್ತಾರೆ. ವಿಶೇಷ ದಿನಗಳಲ್ಲಿ 4 ಬಾರಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಇನ್ನು ಕ್ರೈಸ್ತ ಧರ್ಮದಲ್ಲಿ ದಿನಕ್ಕೆ ಬರೋಬ್ಬರಿ 7 ಬಾರಿ ಪ್ರಾರ್ಥನೆಯನ್ನ ಮಾಡುವಂತೆ ಹೇಳಲಾಗಿದೆ. ಇಸ್ಲಾಂ ಹಾಗೂ ಯಹೂದಿಗಳಿಗೆ ಶುಕ್ರವಾರ ಪವಿತ್ರ ದಿನವಾದರೆ ಕ್ರೈಸ್ತರಿಗೆ ಭಾನುವಾರ ಪವಿತ್ರ ದಿನ ಅಂತ ಹೇಳಲಾಗುತ್ತೆ. ಮುಸ್ಲಿಮರು ಮಸೀದಿ ಅಥವಾ ತಮ್ಮ ಧರ್ಮದಲ್ಲಿ ಉಲ್ಲೇಖಿಸಿರುವ ಹಾಗೆ ಕ್ಲೀನ್ ಆಗಿರೋ ಯಾವುದೇ ಸ್ಥಳಗಳಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಅದೇ ಯಹೂದಿಗಳು ಪ್ರಾರ್ಥನೆ ಸಲ್ಲಿಸೋದಕ್ಕಾಗಿಯೇ ನಿರ್ಮಿಸಲಾಗಿರೋ ಪೂಜಾ ಸ್ಥಳಗಳಲ್ಲಿ ಮಂದಿರ, ಮನೆ ಹಾಗೂ ಜೆರುಸಲೆಂನಲ್ಲಿರೋ ವೆಸ್ಟರ್ನ್ ವಾಲ್ನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಇನ್ನು ಕ್ರೈಸ್ತರು ನಿಮಗೆಲ್ಲ ಗೊತ್ತಿರೋ ಹಾಗೆ ಚರ್ಚ್ನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಇನ್ನು ಇಸ್ಲಾಂನಲ್ಲಿ ಕುರಾನ್ ಪವಿತ್ರ ಗ್ರಂಥವಾದ್ರೆ ಯಹೂದಿಗಳಿಗೆ ತನಕ್ ಅಂದ್ರೆ ಜೂಯಿಷ್ ಬೈಬಲ್ ಪವಿತ್ರ ಗ್ರಂಥ, ಕ್ರೈಸ್ತರಿಗೆ ಬೈಬಲ್ ಪವಿತ್ರ ಗ್ರಂಥ. ಇಸ್ಲಾಂನಲ್ಲಿ ಬಹುಪತ್ನಿತ್ವಕ್ಕೆ ಅವಕಾಶವಿದೆ. ಯಹೂದಿ ಧರ್ಮದಲ್ಲೂ ಇತ್ತು, ನಂತರ ಅದನ್ನ ತೆಗೆಯಲಾಯಿತು. ಇಸ್ಲಾಂ ಕುರಾನ್ನಿಂದ ಬಂದಿರೋ ಶರಿಯಾ ಕಾನೂನು ಫಾಲೋ ಮಾಡುತ್ತೆ. ಪ್ರಾರ್ಥನೆಗಳು, ವ್ಯವಹಾರ, ವೈಯಕ್ತಿಕ ಹಕ್ಕು, ಅಪರಾಧ ಹಾಗೂ ಅವುಗಳಿಗೆ ಶಿಕ್ಷೆ, ಆಡಳಿತಾತ್ಮಕ ಕಾನೂನು, ಧಾರ್ಮಿಕ ನಿಯಮಗಳು ಎಲ್ಲವೂ ಶರಿಯಾ ಕಾನೂನಿನ ಆಧಾರದಲ್ಲಿ ಜಾರಿ ಮಾಡಲಾಗುತ್ತೆ. ಇನ್ನು ಯಹೂದಿಗಳು ದ ವೇ ಅಂತ ಕರೆಯಲ್ಪಡುವ ಹಾಗೂ ಎಲ್ಲ ಕಾನೂನುಗಳನ್ನು ಒಳಗೊಂಡಿರೋದನ್ನ ಫಾಲೋ ಮಾಡ್ತಾರೆ. ಇದು ಯಹೂದಿಗಳ ವೈಯಕ್ತಿಕ ಸಾಮಾಜಿಕ ಹಕ್ಕುಗಳ ಬಗ್ಗೆ ತಿಳಿಸುತ್ತೆ. ಇನ್ನು ಕ್ರೈಸ್ತರು ಕ್ರಿಶ್ಚಿಯನ್ ಪರ್ಸನಲ್ ಲಾ ಅಂತ ಮಾಡ್ಕೊಂಡಿದ್ದಾರೆ. ಇದು ಅವರ ವೈಯಕ್ತಿಕ ಹಕ್ಕುಗಳು, ಮದುವೆ, ಉತ್ತರಾಧಿಕಾರಿ ಕಾನೂನುಗಳನ್ನ ಒಳಗೊಂಡಿವೆ. ಇನ್ನು ಇಸ್ಲಾಂನಲ್ಲಿ ಪುರುಷರು ಹಾಗೂ ಮಹಿಳೆಯರನ್ನ ಸಮಾನವಾಗಿ ನೋಡೋದಿಲ್ಲ. ಆದರೆ ಯಹೂದಿಗಳು ಮಹಿಳೆಯರನ್ನ ಪುರುಷರಿಗೆ ಸಮನಾಗಿ ನೋಡ್ತಾರೆ. ಕ್ರೈಸ್ತರಲ್ಲೂ ಪುರುಷರು ಹಾಗೂ ಮಹಿಳೆಯರು ಸಮಾನರು ಅಂತ ಹೇಳಲಾಗುತ್ತೆ. ಮುಸ್ಲಿಮರಿಗೆ ಅರೇಬಿಕ್ ಭಾಷೆ ಪವಿತ್ರ, ಯಹೂದಿಗಳಿಗೆ ಹಿಬ್ರು ಭಾಷೆ, ಕ್ರೈಸ್ತರಿಗೆ ಯಾವುದೇ ಪವಿತ್ರ ಭಾಷೆ ಅಂತ ಇಲ್ಲ. ಆದರೆ ಲ್ಯಾಟಿನ್, ಗ್ರೀಕ್ ಹಾಗೂ ಸಿರಿಯಕ್ ಭಾಷೆಗಳು ಮುಖ್ಯ ಅಂತ ಹೇಳಲಾಗುತ್ತೆ. ಇನ್ನು ಯಹೂದಿ ಹಾಗೂ ಇಸ್ಲಾಮಿಕ್ ಎರಡೂ ಧರ್ಮದವರಿಗೂ ಹಂದಿ ಮಾಂಸ ನಿಷಿದ್ಧ. ಒಂದೇ ದಾರಿಯಲ್ಲಿ ಸಾಕ್ತಾ ಇದ್ರು. ಈ ಮೂರೂ ಧರ್ಮಗಳಿಗೂ ಒಂದಕ್ಕೊಂದು ಹಾಗೆ ಬರೋದಿಲ್ಲ. ಧರ್ಮಗಳ ನಡುವೆ ಅನೇಕ ಧರ್ಮ ಯುದ್ಧಗಳೇ ಆಗಿವೆ. ಕ್ರೈಸ್ತರು ಹಾಗೂ ಮುಸ್ಲಿಮರ ನಡುವೆ 1096ರಿಂದ 1291ರವರೆಗೆ ಸಾಲು ಧರ್ಮ ಯುದ್ಧಗಳಾಗಿವೆ. ಈ ಯುದ್ಧಗಳನ್ನು ಕ್ರೈಸ್ತ ಧರ್ಮದ ಪೋಪ್ಗಳು ಆರ್ಗನೈಸ್ ಮಾಡಿದ್ರು ಅಂತ ಹೇಳಲಾಗುತ್ತೆ. ಈ ಧರ್ಮಯುದ್ಧಗಳ ಉದ್ದೇಶ ಮುಸ್ಲಿಮರ ನಿಯಂತ್ರಣದಿಂದ ಜೆರುಸಲೇಮನ್ನು ವಾಪಸ್ ತೆಗೆದುಕೊಳ್ಳೋದು, ಮುಸ್ಲಿಂ ರಾಜ್ಯಗಳು ವಿಸ್ತರಿಸದಂತೆ ಪ್ಲಾನ್ ಮಾಡೋದು, ಅದನ್ನ ನಿಲ್ಲಿಸೋದು. ಈ ಹಿಂದೆ ಕ್ರೈಸ್ತರಿಂದ ವಶಪಡಿಸಿಕೊಂಡ ರಾಜ್ಯಗಳನ್ನು ಹಿಂತಿರುಗಿ ಪಡೆಯೋದು. ಈ ಉದ್ದೇಶಗಳಿಗಾಗಿ 1095ರಿಂದ 1270ರವರೆಗೆ ಒಟ್ಟು 8 ಪ್ರಮುಖ ಧರ್ಮ ಯುದ್ಧಗಳು ನಡೆದಿವೆ. ಈ ಯುದ್ಧದಲ್ಲಿ ಯಹೂದಿಗಳು ಮುಸ್ಲಿಮರ ಪರವಾಗೇ ಇರ್ತಾರೆ. ಈ ಯುದ್ಧದಲ್ಲಿ ಮುಸ್ಲಿಂ ಹಾಗೂ ಯಹೂದಿಗಳ ಬಣಕ್ಕೆ ಜಯ ಸಿಗುತ್ತೆ. ಯುರೋಪಿನ ಕ್ರೈಸ್ತರು ಸೋಲ್ತಾರೆ. ನಂತರ ಯಹೂದಿಗಳಿಗೆ ಹಿಟ್ಲರ್ ಕಾಲದಲ್ಲಿ ಏನಾಯ್ತು ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಇತಿಹಾಸವನ್ನ ನೋಡ್ತಾ ಹೋದ್ರೆ ಯಹೂದಿಗಳ ಮೇಲೆ ಕ್ರೈಸ್ತರು ಹೆಚ್ಚು ದಾಳಿಯನ್ನ ಮಾಡಿದ್ರು. ಆದರೆ ಕಳೆದ ಶತಮಾನದಿಂದ ಕ್ರೈಸ್ತರು ಹಾಗೂ ಯಹೂದಿಗಳ ಸಂಬಂಧ ಚೆನ್ನಾಗೇ ಆಗ್ತಾ ಬಂದು ಮುಸ್ಲಿಮರು ಹಾಗೂ ಯಹೂದಿಗಳ ನಡುವಿನ ಸಂಘರ್ಷವಾಗಿ ಬದಲಾಗುತ್ತೆ. ಈಗಲೂ ಕೂಡ ಆ ಸಂಘರ್ಷ ಇದೆ. ನೀವು ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನ್ ಸಂಘರ್ಷವನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ
ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.